ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿನಿಮಾಗಳನ್ನು ನಾವು ಮನೋರಂಜನೆಗೋಸ್ಕರ ನೋಡಿದ್ರೂ ಕೂಡ ಕೆಲವು ಸಿನಿಮಾಗಳು ನಮ್ಮ ಅಟೆನ್ಷನ್ನ ಪಡೆದುಕೊಂಡು ಯಾವಾಗ ಸಿನಿಮಾ ನೋಡ್ತೀವೋ ಅಂತ ಜಾತಕ ಪಕ್ಷಿಯಂತೆ ಕಾಯುವಂತೆ ಮಾಡಿಬಿಡ್ತವೆ. ಅದಕ್ಕೆ ಕಾರಣ ಆ ಸಿನಿಮಾಗೆ ಉಟ್ಕೊಳ್ಳುವಂತಹ ಕ್ರೇಜ್. ಹಾಡುಗಳಿಂದಿರಬಹುದು, ಬಿಗ್ ಸ್ಟಾರ್ ಕ್ಯಾಸ್ಟ್ನಿಂದಿರಬಹುದು, ಇಲ್ಲ ಆ ಸಿನಿಮಾದ ಡೈರೆಕ್ಟರಿಂದಿರಬಹುದು. ಹೀಗೆ ಯಾವುದಾದರೂ ಒಂದು ರೀತಿಯಲ್ಲಿ ಸಿನಿಮಾಗೆ ಸಿಕ್ಕಾಪಟ್ಟೆ ಕ್ರೇಜ್ ಉಟ್ಕೊಂಡಿರುತ್ತೆ. ಆದರೆ ಸಿನಿಮಾ ತೆರೆಗೆ ಬಂದ ಮೇಲೆ ಅಭಿಮಾನಿಗಳಿಗೆ, ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ನಿರಾಶೆ ಮಾಡಿದಂತಹ ಸಾಕಷ್ಟು ಸಿನಿಮಾಗಳು ನಮ್ಮ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿದೆ. ಅಂಥದ್ದೇ ಜಾಸ್ತಿ ಸೌಂಡ್ ಮಾಡಿದ ಖಾಲಿ ಡಬ್ಬಾ ಥರದ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ. ಕಬಾಲಿ ಈ ಸಿನಿಮಾದ ಅಬ್ಬರ ಹೇಗಿತ್ತು ಅಂತ ಮರೆಯೋಕೆ ಸಾಧ್ಯನಾ ಗುರುವೇ? ಸಿನಿಮಾ ಭಾಷಾ ಲೆವೆಲ್ಗೆ ಇರುತ್ತೆ ಅಂತ ಇಡೀ ಇಂಡಿಯಾ ಈ ಸಿನಿಮಾ ರಿಲೀಸ್ಗಾಗಿ ಕಾಯ್ತಾ ಇತ್ತು. ನಾವು ಎಲ್ಲೇ ಹೋದ್ರೂ ನಿರುಪುಡ ಸಾಂಗ್ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕೇಳ್ತಾನೆ ಇತ್ತು. ಈ ಸಿನಿಮಾದ ಹವಾ ಹೇಗಿತ್ತು ಅಂದರೆ, ಎಷ್ಟೋ ಕಂಪನಿಗಳು ಸಿನಿಮಾ ಬಿಡುಗಡೆ ದಿನ ರಜಾ ಘೋಷಣೆ ಮಾಡಿದ್ವು. ಒಂದು ಸಿನಿಮಾ ಈ ಥರನೂ ಕ್ರೇಜ್ ಹುಟ್ಟಾಕಬಹುದಾ ಅನ್ನೋದನ್ನು ಈ ಸಿನಿಮಾ ತೋರಿಸ್ಕೊಟ್ಟಿತ್ತು. ನಾವು ಇನ್ಯಾವತ್ತೂ ಈ ಥರದ ಒಂದು ಕ್ರೇಜನ್ನು ನೋಡೋಕೆ ಸಾಧ್ಯನೇ ಇಲ್ಲ ಬಿಡಿ. ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಆ ಅಬ್ಬರ ಎಲ್ಲ ಒಂದೇ ದಿನಕ್ಕೆ ಸೀಮಿತ ಆಗೋಗ್ಬಿಡುತ್ತೆ. ಭಾಷಾ ಲೆವೆಲ್ಗೆ ಸಿನಿಮಾ ಇರುತ್ತೆ ಅಂತ ಭಾವಿಸಿದ್ದ ಎಲ್ಲ ಅಭಿಮಾನಿಗಳಿಗೆ ಸಿನಿಮಾ ಸಿಕ್ಕಾಪಟ್ಟೆ ನಿರಾಶೆ ಮಾಡಿತ್ತು. ಸ್ಟೋರಿಲಿ ಆಗಲಿ, ಸ್ಕ್ರೀನ್ ಪ್ಲೇಯಲ್ಲಿ ಆಗಲಿ ಗ್ರಿಪ್ ಇಲ್ಲದೆ ಎಷ್ಟು ಹವಾ ಕ್ರಿಯೇಟ್ ಮಾಡಿತ್ತೋ ಅಷ್ಟೇ ನೆಗೆಟಿವಿಟಿ ಕೂಡ ತಗೊಳುತ್ತೆ. ಝೀರೋ ಇದು ಶಾರುಖ್ ಖಾನ್ ನಟನೆಯ ಹಿಂದಿ ಸಿನಿಮಾ. ಒಂದರ ಮೇಲೆ ಒಂದು ಫೇಲ್ಯೂರ್ ಸಿನಿಮಾಗಳನ್ನು ಕೊಟ್ಟು ಬ್ಯಾಡ್ ಫೇಸ್ನಲ್ಲಿ ಇದ್ದಂತಹ ಶಾರುಖ್ ಖಾನ್ ರವರಿಗೆ ಒಂದು ಕಮ್ಬ್ಯಾಕ್ನ ಅಗತ್ಯ ತುಂಬಾ ಇತ್ತು. ಆ ಕಾರಣಕ್ಕಾಗಿ ಒಂದು ಎಕ್ಸ್ಪೆರಿಮೆಂಟಲ್ ಕ್ಯಾರೆಕ್ಟರ್ ಮಾಡಬೇಕೆಂದು ಯೋಚನೆ ಮಾಡಿದ ಶಾರುಖ್ ಖಾನ್ ರವರು ಝೀರೋ ಸಿನಿಮಾದಲ್ಲಿ ಕುಳ್ಳನ ಪಾತ್ರ ಮಾಡ್ತಾರೆ. ಇದನ್ನು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನು ಡೈರೆಕ್ಟ್ ಮಾಡೋದರಲ್ಲಿ ಹೆಸರು ಮಾಡಿದಂತಹ ಆನಂದ್ ಎಲ್ ರೈ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಹಾಗಾಗಿ ಈ ಸಿನಿಮಾಗೆ ಸಿಕ್ಕಾಪಟ್ಟೆ ಕ್ರೇಜ್ ಉಟ್ಕೊಂಡಿರುತ್ತೆ. SRK ಫ್ಯಾನ್ಸ್ಗಳಂತೂ ಈ ಸಿನಿಮಾ ನಮ್ಮ ಬಾಸ್ಗೆ ಕಂಬ್ಯಾಕ್ ಕೊಟ್ಟೇ ಕೊಡುತ್ತೆ ಅಂತ ಕಾಯ್ತಾ ಇದ್ರು. ಆದರೆ ಈ ಸಿನಿಮಾ ಕೂಡ ಮಕ್ಕಳೇ ಮಲಗುತ್ತೆ. ಎಲ್ಲ ಅಂಶಗಳು ಸಿನಿಮಾದಲ್ಲಿ ಇದ್ರೂ ಕೂಡ ಜನಕ್ಕೆ ಯಾಕೋ ಈ ಸಿನಿಮಾ ಇಷ್ಟ ಆಗಲ್ಲ. ಇದು 2018ರ ಡಿಸೆಂಬರ್ನಲ್ಲಿ ಕನ್ನಡದ KGF ಜೊತೆಗೆ ತೆರೆಗೆ ಬಂದಿತ್ತು. ಬಾಲಿವುಡ್ ಜನಾನೇ ಝೀರೋ ಸಿನಿಮಾವನ್ನು ಇನ್ಲೋರ್ ಮಾಡಿ KGFನ ಪ್ರಮೋಟ್ ಮಾಡಿದ್ರು. ಈ ಸಿನಿಮಾ ಕೂಡ ಇದ್ದ ನಿರೀಕ್ಷೆಯನ್ನು ಒಂದೇ ದಿನದಲ್ಲಿ ಕಳೆದುಕೊಳ್ಳುತ್ತೆ. ದಿ ವಿಲನ್ ಇದು ನಮ್ಮ ಕನ್ನಡದ ಸಿನಿಮಾ. ಇದರ ಡೈರೆಕ್ಟರ್ ಶೋಮ್ಯಾನ್ ಪ್ರೇಮ್. ಈ ಸಿನಿಮಾ ಹುಟ್ಟುಹಾಕಿದ್ದ ಕ್ರೇಜ್ ಆ ಕಾಲದಲ್ಲಿ ನೋಡಿದವರಿಗೆ ಮಾತ್ರ ಗೊತ್ತು. ಒಂದು ಶಿವಣ್ಣ, ಸುದೀಪ್ ಅಂತಹ ಮಲ್ಟಿ ಸ್ಟಾರ್ ಕ್ಯಾಸ್ಟ್, ಇನ್ನೊಂದು ಡೈರೆಕ್ಟರ್ ಪ್ರೇಮ್ ರವರ ಪ್ರಮೋಷನಲ್ ಕ್ರಿಯೇಟಿವಿಟಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಇದರ ಹಾಡುಗಳು, ಸಣ್ಣ ಸಣ್ಣ ಟೀಸರ್ನಲ್ಲಿದ್ದ ಡೈಲಾಗ್ಗಳು ಎಲ್ಲ ಈ ಸಿನಿಮಾನ ನಿರೀಕ್ಷೆಯ ಶಿಖರವನ್ನೇರಿಸಿತ್ತು. ಆದರೆ ಸಿನಿಮಾ ರಿಲೀಸ್ ಆದಮೇಲೆ ತಗೊಂಡ ನೆಗೆಟಿವಿಟಿಗಿಂತ ಆದ ಕಾಂಟ್ರವರ್ಸಿಗಳೇ ಜಾಸ್ತಿ. ಶಿವಣ್ಣ ಕ್ಯಾರೆಕ್ಟರೈಸೇಷನ್ ಸರಿ ಬಂದಿಲ್ಲ. ಕ್ಲೈಮ್ಯಾಕ್ಸ್ನಲ್ಲಿ ಸುದೀಪ್ ಅವ್ರ ಕೈಯಲ್ಲಿ ಶಿವಣ್ಣನಿಗೆ ಹೊಡೆಸಲಾಗಿದೆ. ಕೂದಲು ಇದ್ರೂ ಕೂಡ ಶಿವಣ್ಣನಿಗೆ ವಿಗ್ ಹಾಕಿಸಲಾಗಿದೆ ಅಂತ ಶಿವಣ್ಣ ಫ್ಯಾನ್ಸ್ಗಳು ಪ್ರೇಮ್ ರವರ ಮೇಲೆ ಮುಗಿಬಿದ್ದಿದ್ರು. ಇನ್ನು ಕೆಲವು ಫ್ಯಾನ್ಸ್ಗಳು ಪ್ರೇಮ್ ರವರನ್ನ ಪರ್ಸನಲ್ ಆಗಿ ಕೂಡ ಅಟ್ಯಾಕ್ ಮಾಡಿದ್ರು. ಹಾಗೆ ಪ್ರೇಮ್ ರವರು ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ಹೇರಿದ್ರು. ಈ ಸಿನಿಮಾ ದುಡ್ಡು ಮಾಡುತ್ತೆ, ಆದರೆ ಅಷ್ಟೇ ಹೆಸರನ್ನು ಕಳ್ಕೊಳ್ಳುತ್ತೆ. ವಿನಯ ವಿಧೇಯ ರಾಮ ತೆಲುಗು ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟುಹಾಕಿ ಮಕ್ಕಳೇ ಮಲಗಿದ ಸಿನಿಮಾಗಳ ಲೀಸ್ಟ್ನಲ್ಲಿ ರಾಮ್ ಚರಣ್ ರವರ ವಿನಯ ವಿಧೇಯ ರಾಮ ಕೂಡ ಒಂದು. ಆಗ ತಾನೇ ರಂಗಸ್ಥಳಂ ಅಂತ ದೊಡ್ಡ ಬ್ಲಾಕ್ ಬಸ್ಟರ್ ಇಟ್ಕೊಟ್ಟಿದ್ದಂತಹ ರಾಮ್ ಚರಣ್ ರವರ ಮುಂದಿನ ಸಿನಿಮಾಗಳ ಮೇಲೆ ಬಹಳ ನಿರೀಕ್ಷೆ ಇತ್ತು. ಆಗ ಬೋಯೋಪಾಟಿ ಸೀನು ಅವರ ಜೊತೆ ಸೇರಿ ವಿನಯ ವಿಧೇಯ ರಾಮ ಅಂತ ಒಂದು ಆಕ್ಷನ್ ಓರಿಯೆಂಟೆಡ್ ಸಿನಿಮಾಗೆ ಕೈ ಹಾಕ್ತಾರೆ. ಆದರೆ ರಿಲೀಸ್ ಆದಮೇಲೆ ಈ ಸಿನಿಮಾ ಸಿಕ್ಕಾಪಟ್ಟೆ ನೆಗೆಟಿವಿಟಿಯನ್ನು ತಗೊಳುತ್ತೆ. ಒಂದು ಸಿನಿಮಾಗೆ ಸ್ಟೋರಿ, ಸ್ಕ್ರೀನ್ ಪ್ಲೇ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಈ ಸಿನಿಮಾ ಅರ್ಥ ಮಾಡಿಸಿತ್ತು. ದಬಾಂಗ್ 3 ಸಾಲು ಸಾಲು ಸೋಲನ್ನು ಕಂಡಿದ್ದ ಸಲ್ಮಾನ್ ಖಾನ್ ರವರಿಗೆ ಒಂದು ಕಂಬ್ಯಾಕ್ ಬೇಕಿತ್ತು. ಅದಕ್ಕೆ ಈ ಸಿನಿಮಾನ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತಾರೆ. ಅದರಲ್ಲೂ ಕಿಚ್ಚ ಸುದೀಪ್ ಅವರನ್ನ ಸೆಲೆಕ್ಟ್ ಮಾಡಿ ಸಿನಿಮಾಗೆ ಕ್ರೇಜ್ ಉಟ್ಕೊಳ್ಳೋ ಥರ ಮಾಡ್ತಾರೆ. ಪ್ರಭುದೇವ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ ಕೂಡ ಇದ್ದ ನಿರೀಕ್ಷೆಯನ್ನು ಹುಸಿ ಮಾಡಿ ಫ್ಲಾಪ್ ಆಗಿತ್ತು. ಸಿನಿಮಾ ನೋಡುವಾಗ ಸ್ಟೋರಿ, ಸ್ಕ್ರೀನ್ ಪ್ಲೇ ತುಂಬಾ ಬೋರ್ ಹೊಡಿಸ್ತಾ ಇತ್ತು. ಯಾವುದೋ ಹಳೆ ಸಿನಿಮಾ ನೋಡ್ತಾ ಇದ್ದೀವೇನೋ ಅನ್ನೋ ಥರ ಭಾಸವಾಗ್ತಿತ್ತು. ಪುಲಿ ದಳಪತಿ ವಿಜಯರವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಪೀಕ್ನಲ್ಲಿ ಇದ್ದಾಗ ಬಂದ ಸಿನಿಮಾವಿದು. ದೊಡ್ಡ ಬಜೆಟ್ನಲ್ಲಿ ಸಿನಿಮಾ ರೆಡಿ ಮಾಡಿ ಶ್ರೀದೇವಿ ಅವರನ್ನು ಕೂಡ ಕಾಸ್ಟಿಂಗ್ ಮಾಡಿದರು. ಆದರೆ ಸಿನಿಮಾ ಮಕ್ಕಳ ಆಟದ ಥರ ಇದ್ದ ಕಾರಣ ಜನಗಳಿಗೆ ಇಷ್ಟ ಆಗಲ್ಲ. ಫ್ಯಾನ್ಸ್ಗಳಿಗಂತೂ ತುಂಬಾ ಬೋರ್ ಮಾಡಿಸಿದ್ರು. ಅಜ್ಞಾತವಾಸಿ ಪವನ್ ಕಲ್ಯಾಣ್ ಹಾಗೂ ತ್ರಿವಿಕ್ರಮ್ ಕಾಂಬಿನೇಷನ್ ಅಂದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಬೇರೆ ಥರದ ಮಾರ್ಕೆಟಿಂಗ್ ಕ್ರಿಯೇಟ್ ಆಗುವಂಥ ಕಾಲ ಅದು. ಇಷ್ಟೇ ಅಲ್ಲದೆ ಪವನ್ ಕಲ್ಯಾಣ್ ರವರು ಇದು ನನ್ನ ಕೊನೆಯ ಸಿನಿಮಾ ಅಂತ ಕೂಡ ಹೇಳ್ಕೊಂಡಿದ್ರು. ಹಾಗೆ ಇದು ಅವರ 25ನೇ ಸಿನಿಮಾ ಕೂಡ ಆಗಿತ್ತು. ಈ ಎಲ್ಲ ಕಾರಣಗಳಿಂದ ಈ ಸಿನಿಮಾದ ಮೇಲೆ ನಿರೀಕ್ಷೆ ಬೆಟ್ಟದಷ್ಟು ಉಟ್ಕೊಂಡಿತ್ತು. ಪವನ್ ಕಲ್ಯಾಣ್ ರವರ ಅಭಿಮಾನಿಗಳಂತೂ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡಿದರು. ಆದರೆ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ, ನರೇಷನ್ ಯಾವುದೂ ಸರಿ ಬಂದಿರಲಿಲ್ಲ. ನಮ್ಮ ಕೊಳ್ಳೆಗಾಲದಲ್ಲಿ ಈ ಸಿನಿಮಾನ 2 ದಿನಕ್ಕೆ ತೆಗೆದುಹಾಕಿದ್ರು. ಥಗ್ಸ್ ಆಫ್ ಹಿಂದೂಸ್ತಾನ್ ಇದು ಅಮೀರ್ ಖಾನ್ ನಟನೆಯ ಹಿಂದಿ ಸಿನಿಮಾ. ಪ್ರೊಡ್ಯೂಸರ್, ಡೈರೆಕ್ಟರ್ ಯಾರೇ ಆಗಲಿ ಸಿನಿಮಾದಲ್ಲಿ ಅಮೀರ್ ಖಾನ್ ರವರು ಇದ್ದರೆ ಸಾಕು. ಆ ಒಂದು ಕಾರಣಕ್ಕೆ ಸಿನಿಮಾಗೆ ಹೋಗೋ ಆಡಿಯನ್ಸ್ಗಳು ಆ ಕಾಲದಲ್ಲಿ ಉಟ್ಕೊಂಡಿದ್ರು. ಅದಕ್ಕೆ ಕಾರಣ ಅಮೀರ್ ಖಾನ್ ರವರ ಸ್ಕ್ರಿಪ್ಟ್ ಸೆಲೆಕ್ಷನ್. ಅದು ಅಲ್ಲದೆ ಆಗ ತಾನೇ ದಂಗಲ್ ಅಂತ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಇಟ್ಕೊಟ್ಟಿದ್ರು ಅಮೀರ್ ಖಾನ್. ಅಂಥದ್ರಲ್ಲಿ ಈ ಸಿನಿಮಾ ಆ ಕಾಲಕ್ಕೆ ಒಂದು ಹೈ ಬಜೆಟ್ ಸಿನಿಮಾವಾಗಿ ಮೂಡಿ ಬಂದಿತ್ತು. ಈ ಎಲ್ಲ ಕಾರಣಗಳಿಂದ ಈ ಸಿನಿಮಾಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಅನ್ನೋದು ಉಟ್ಕೊಂಡಿರುತ್ತೆ. ಆದರೆ ಸಿನಿಮಾ ಅಮೀರ್ ಖಾನ್ ರವರ ಕೆರಿಯರ್ನಲ್ಲೇ ಒಂದು ವರ್ಸ್ಟ್ ಅಂತ ಕನ್ಸಿಡರ್ ಆಯಿತು. ದಂಗಲ್ ಅಂತ ಸಿನಿಮಾ ಕೊಟ್ಟ ಅಮೀರ್ ಖಾನ್ ರವರು ಈ ಥರದ ಒಂದು ಸಿನಿಮಾ ಮಾಡಿ ಸೋಲು ಅನುಭವಿಸ್ತಾರೆ.
ಚಕ್ರವರ್ತಿ. ಇದು ಡಿ ಬಾಸ್ ಅವರ ನಮ್ಮ ಕನ್ನಡ ಸಿನಿಮಾ. ದರ್ಶನ್ ಅವರು ಕೂಡ ಸಾಲು ಸಾಲು ಸೋಲನ್ನು ಅನುಭವಿಸಿ ಬ್ಯಾಡ್ ಫೇಸ್ನಲ್ಲಿ ಇರ್ತಾರೆ. ಅಂಥದ್ರಲ್ಲೂ ಕೂಡ ಈ ಸಿನಿಮಾಗೆ ತುಂಬಾ ಕ್ರೇಜ್ ಉಟ್ಕೊಂಡಿರುತ್ತೆ. ಇದಕ್ಕೆಲ್ಲ ಕಾರಣ ದರ್ಶನ್ ಅವರ ಲುಕ್, ಅಂಡರ್ ವರ್ಲ್ಡ್ ಬೇಸಸ್ ಸ್ಟೋರಿ, ಅರ್ಜುನ್ ಜನ್ಯರ್ ಅವರ ಸಂಗೀತ, ಮೇಜರ್ ಆಗಿ ದಿನಕರ್ ತುಗ್ದೀಪ್ ಅವರು ವಿಲ್ಲನ್ ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣ. ಹೀಗೆ ಈ ಎಲ್ಲ ಕಾರಣಗಳಿಂದ ಚಕ್ರವರ್ತಿ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಪೀಕ್ನಲ್ಲಿರುತ್ತೆ. ಅದು ಯಾವ ಮಟ್ಟಿಗೆ ಅಂದರೆ ಸಿನಿಮಾ ರಿಲೀಸ್ ದಿನ ಮಧ್ಯರಾತ್ರಿಯಿಂದಲೇ ಶೋಗಳು ಶುರುವಾಗಿದ್ವು. ಒಂದರ ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಶೋಗಳು ನಡೆದಿದ್ವು. ಆದರೆ ಅದೆಲ್ಲ ಒಂದೇ ದಿನಕ್ಕೆ ಸೀಮಿತ ಆಗೋಯಿತು. ದರ್ಶನ್ ಅವರು ತಮ್ಮ ದಿನಕರ್ ತುಗ್ದೀಪ್ ಅವರನ್ನು ವಿಲನ್ ಆಗಿ ತೋರಿಸಿದ್ದು ಸಿನಿಮಾಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿತ್ತು. ಡೈರೆಕ್ಟರ್ ಈ ಸಿನಿಮಾಗೆ ಇದ್ದ ನಿರೀಕ್ಷೆಯನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಎಡವಿದ್ರು. ಷತ್ವ ಇಲ್ಲದ ಸ್ಕ್ರೀನ್ ಪ್ಲೇ, ಅತಿಯಾದ ಹಿಂದಿ ಬಳಕೆಯಿಂದ ಸಿನಿಮಾ ಕೈತಪ್ಪೋಗಿತ್ತು. ಅಂಜಾನ್ ತಮಿಳು ಇಂಡಸ್ಟ್ರಿಯಲ್ಲಿ ಒಂದು ಕಾಲದಲ್ಲಿ ಸೂರ್ಯರವರ ಸಿನಿಮಾ ಅಂದರೆ ಅದು ಬೇರೆ ಥರನೇ ಮಾರ್ಕೆಟಿಂಗ್ ಮಾಡ್ತಾ ಇತ್ತು. ಆಗ ತಾನೇ 7mm ಅರಿವು, ಸಿಂಗಮ್ 2 ಅಂತ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನು ಕೊಟ್ಟು ಸೂರ್ಯ ಪೀಕ್ನಲ್ಲಿದ್ದರು. ಈ ಸಿನಿಮಾದಲ್ಲಿ ಸೂರ್ಯರವರ ಲುಕ್ ಕೂಡ ಚೆನ್ನಾಗಿತ್ತು. ಸೂರ್ಯ ತುಂಬಾ ಸ್ಟೈಲಿಶ್ ಆಗಿ ಕಾಣ್ತಾ ಇದ್ರು. ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಅಟ್ಟರ್ ಫ್ಲಾಪ್ ಆಗೋಗುತ್ತೆ. ರಿಲೀಸ್ಗೂ ಮುಂಚೆ ಹುಟ್ಟಾಕಿದ್ದ ಕ್ರೇಜನ್ನು ಸಿನಿಮಾ ರಿಲೀಸ್ ಆದಮೇಲೆ ಉಳಿಸ್ಕೊಳ್ಳೋದಿಲ್ಲ. ಬ್ರಹ್ಮೋತ್ಸವಂ ಇದು ಮಹೇಶ್ ಬಾಬು ನಟನೆಯ ತೆಲುಗು ಸಿನಿಮಾ. ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನು ಕೊಡ್ತಾ ಬರ್ತಾ ಇದ್ದ ಮಹೇಶ್ ಬಾಬು ಅವರ ಮುಂದಿನ ಸಿನಿಮಾಗಳ ಮೇಲೆ ನಿರೀಕ್ಷೆ ಅನ್ನೋದು ಬೆಟ್ಟದಷ್ಟು ಇರ್ತಾ ಇತ್ತು. ಶ್ರೀಮಂತರು ಅನ್ನೋ ಸಿನಿಮಾ ಕೊಟ್ಟು ಅದನ್ನು ಇನ್ನಷ್ಟು ಜಾಸ್ತಿ ಮಾಡಿದ ಮಹೇಶ್ ಬಾಬು ಬ್ರಹ್ಮೋತ್ಸವಂ ಅನ್ನೋ ಸಿನಿಮಾವನ್ನು ಮಾಡ್ತಾರೆ. ಈ ಸಿನಿಮಾ ತುಂಬಾನೇ ಹೈಪ್ ಕ್ರಿಯೇಟ್ ಮಾಡಿರುತ್ತೆ. ಟೀಸರ್ ಟ್ರೈಲರ್ ಕೂಡ ಹಿಟ್ ಆಗಿರುತ್ತೆ. ಆದರೆ ತೆರೆಗೆ ಬಂದ ಮೇಲೆ ಸಿನಿಮಾ ಮಹೇಶ್ ಬಾಬು ಅವರ ಕೆರಿಯರ್ನಲ್ಲಿ ಒಂದು ವರ್ಸ್ಟ್ ಸಿನಿಮಾ ಅಂತಾನೆ ಕನ್ಸಿಡರ್ ಆಗುತ್ತೆ. ಇದಕ್ಕಿಂತ ಸೀರಿಯಲ್ ಎಪಿಸೋಡ್ಗಳೇ ಎಷ್ಟೋ ಬೆಸ್ಟ್ ಅಂತ ಜನ ಮಾತಾಡ್ಕೊಳ್ತಾರೆ. ಸಿನಿಮಾ ಕೂಡ ತುಂಬಾನೇ ಸ್ಲೋ ಆಗಿರುತ್ತೆ. ರಾವಣ್ ಇದು ಶಾರುಖ್ ಖಾನ್ ನಟನೆಯ ಹಿಂದಿ ಸಿನಿಮಾ. ಆ ಕಾಲಕ್ಕೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದಂತಹ ಸಿನಿಮಾವಿದು. ವರ್ಲ್ಡ್ ಕಪ್ ಯಾಡ್ಸ್ನಲ್ಲಿ ಇದರ ಟೀಸರನ್ನು ರಿಲೀಸ್ ಮಾಡಿದರು. ಕ್ರಿಸ್ ನಂತರ ಇದೊಂದು ದೊಡ್ಡ ಸೂಪರ್ ಹೀರೋ ಸಿನಿಮಾ ಆಗಿರುತ್ತೆ. ಚಮ್ಮಕ್ ಚೆಲ್ಲೋ ಅನ್ನೋ ಹಾಡು ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಆದರೆ ಸಿನಿಮಾ ತೆರೆಗೆ ಬಂದ ಮೇಲೆ ಈ ಎಲ್ಲ ಕಾರಣಗಳಿಂದ ಹುಟ್ಟಾಕಿದ್ದ ಕ್ರೇಜನ್ನು ಅಷ್ಟೇ ವೇಗವಾಗಿ ಕಳೆದುಕೊಳ್ಳುತ್ತೆ. ಜನಗಳು ಸಿನಿಮಾವನ್ನು ಒಪ್ಕೊಳ್ಳೋದಿಲ್ಲ. ಸಿನಿಮಾಗೆ ನೆಗೆಟಿವಿಟಿ ಸ್ಪ್ರೆಡ್ ಆಯಿತು. ಸಿನಿಮಾ ಕೂಡ ಇದೊಂದು ಮಕ್ಕಳಿಗೆ ಮಾಡಿರೋ ಸಿನಿಮಾ ಅನ್ನೋ ಥರ ಕಾಣ್ತಾ ಇತ್ತು. ಜೋಗಯ್ಯ ನಾನು ವಿಡಿಯೋ ಶುರುವಿನಲ್ಲಿ ಹೇಳಿದೆ, ಕಬಾಲಿ ಥರದ ಕ್ರೇಜನ್ನು ಇನ್ಮುಂದೆ ನಾವು ಯಾವುದೇ ಇಂಡಿಯನ್ ಸಿನಿಮಾದಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ ಅಂತ. ಅದೇ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಜೋಗಯ್ಯ ಕ್ರಿಯೇಟ್ ಮಾಡಿದ ಹೈಪನ್ನು ಯಾವ ಸಿನಿಮಾ ಕೂಡ ಬೀಟ್ ಮಾಡೋಕ್ಕೆ ಆಗಿಲ್ಲ, ಮುಂದೆ ಕೂಡ ಆಗಲ್ಲ ಅಂತ ಅನಿಸುತ್ತೆ. ಶಿವಣ್ಣನ 100ನೇ ಸಿನಿಮಾ, ಅದರಲ್ಲೂ ಜೋಗಿ ಸೀಕ್ವೆಲ್ ಬೇರೆ. ಪ್ರೇಮ್ ರವರ ನಿರ್ದೇಶನ, ಎಲ್ಲದಕ್ಕಿಂತ ಮೇಜರಾಗಿ ಹಾಡುಗಳು ಹಿಟ್ಟಾಗಿದ್ದಂತಹ ರೀತಿ, ಈ ಎಲ್ಲ ಕಾರಣಗಳಿಂದ ಸಿನಿಮಾಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿರುತ್ತೆ. 2010-11 ಕಾಲದಲ್ಲಿ ಒಂದು ಕನ್ನಡ ಸಿನಿಮಾ ರಿಲೀಸ್ ಆದರೆ 100ರಿಂದ 150 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇತ್ತು. ಆದರೆ ಜೋಗಯ್ಯ ಮಾತ್ರ 250 ಚಿತ್ರಮಂದಿರಗಳಿಗೆ ಲಗ್ಗೆ ಇಟ್ಟಿದ್ದ. ಮೈಸೂರಿನಲ್ಲಿ 8 ಥಿಯೇಟರ್. ಹೀಗಿದ್ರೂ ಕೂಡ ಟಿಕೆಟ್ ಸಿಗ್ತಾ ಇರಲಿಲ್ಲ. ನಮ್ಮ ಕೊಳ್ಳೇಗಾಲದಲ್ಲಿ ಮಿಡ್ನೈಟ್ನಲ್ಲಿ ಶುರುವಾದ ಸಿನಿಮಾ ಅಂದರೆ ಜೋಗಯ್ಯ ಅನ್ನೋ ರೆಕಾರ್ಡ್ ಈಗಲೂ ಕೂಡ ಹಾಗೇ ಇದೆ. ಈ ಥರದ ಒಂದು ಕ್ರೇಜನ್ನು ಹುಟ್ಟುಹಾಕಿದ್ದ ಈ ಸಿನಿಮಾ ಒಂದೇ ದಿನಕ್ಕೆ ನೆಗೆಟಿವಿಟಿಯನ್ನು ತಗೊಳುತ್ತೆ. ಶಿವಣ್ಣನ 100ನೇ ಸಿನಿಮಾ ಜೋಗಿ ಕ್ರಿಯೇಟ್ ಮಾಡಿದ್ದ ಹೈಪ್, ಶಿವಣ್ಣನ ಫ್ಯಾನ್ ಬೇಸ್ ಮೇಲೆ ಸಿನಿಮಾ ಮಾಡಿದ್ರೇನೋ ಪ್ರೇಮ್ ಅನ್ನೋ ಥರ ಇತ್ತು ಸಿನಿಮಾ. ಜೋಗಿಯಲ್ಲಿ ಕನೆಕ್ಟ್ ಆಗಿದ್ದ ಆ ಎಮೋಷನ್ ಇಲ್ಲಿ ಮಿಸ್ ಆಗಿರುತ್ತೆ. ಹಾಗಾಗಿ ಶಿವಣ್ಣನ 100ನೇ ಸಿನಿಮಾ ಒಂದು ಅವರೇಜ್ ಆಗುತ್ತೆ. ನೋಡೋಲ್ಲ ಗೆಳೆಯರೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮಗೆ ಇದೇ ಥರ ನಿರಾಶೆ ಮೂಡಿಸಿದಂತಹ ಸಿನಿಮಾ ಯಾವುದಾದ್ರೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.